ಎಲ್ಲರಿಗೂ ನಮಸ್ಕಾರ. ನಾನು ನಾಗರಾಜ್ ಅಂತ ದರ್ಶನ್ ಅವರ ಸ್ನೇಹಿತ ಮಾತಾಡ್ತಾ ಇದ್ದೀನಿ. ದರ್ಶನ್ ಅವ್ರ ಪರವಾಗಿ ಮಾತಾಡಕ್ಕೆ ಬಂದಿದ್ದೀನಿ. ದರ್ಶನ್ ಅವರು ಅನಧಿಕೃತವಾಗಿ ಹುಡುಗರು ಕಳಿಸಿದ್ದಾರೆ, ಮತ್ತೆ ಕಲ್ಲುಗಳು ಹೇಳ್ದೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಮಾಧ್ಯಮಗಳು ತೆಗೆದು ನೋಡಿ, ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಅವರು ಮೇ 2ನೇ ತಾರೀಕು ದರ್ಶನ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಅರ್ಜುನ ಆನೆ ಏನು ಸಮಾಧಿ ಮಾಡಿದ್ರು, ಅದು ಮಳೆ ಜಾಸ್ತಿ ಇರೋದ್ರಿಂದ ಮಳೆ ಜಾಸ್ತಿ ಆದರೆ ಅದರದ್ದು ಕುರುಹುಗಳು ಹೊಟ್ಟೋಗ್ಬಿಡ್ತದೆ. ಆದ್ದರಿಂದ ಆದಷ್ಟು ಬೇಗ ಅದಕ್ಕೊಂದು ಸಮಾಧಿನ ಒಂದು ಕಟ್ಟಿ ಅದಕ್ಕೇನಾದ್ರು ಒಂದು ದಾರಿ ಮಾಡಿ ಅಂದ್ಬಿಟ್ಟು ಮನವಿ ಮಾಡಿ ಒಂದು ಟ್ವೀಟ್ ಮಾಡ್ತಾರೆ. ಅದಾದಮೇಲೆ ಯಾವುದೇ ಸರ್ಕಾರದವರಾಗಲಿ, ಅಧಿಕಾರಿಗಳಾಗಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ ಯಾವುದೇ ಥರದ್ದು ಸ್ಟೆಪ್ ತಗೊಳ್ಳಿಲ್ಲ. ಒಂದು 5 ದಿವಸ ಬಿಟ್ಟು, ಅಂದರೆ 7ನೇ ತಾರೀಕು ಈ ಮಾವುತ ವಿನು ಅಂತ, ಅರ್ಜುನನ ಮಾವುತ ವಿನು ಅಂತ ಅವರು ಮತ್ತು ಹುಡುಗರು ತಂಡ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಒಂದು ACF ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಏನಂತ, ಸರ್ ಅರ್ಜುನನ ಈ ಥರ ಸಮಾಧಿ ಮಾಡಬೇಕು, ಅದಕ್ಕೆ ನೀವು ಅವಕಾಶ ಕೊಡಬೇಕು, ಅನುಮತಿ ಕೊಡಬೇಕು ಅಂತ ಒಂದು ರಿಕ್ವಿಸಿಷನ್ ಕೊಡ್ತಾರೆ, ಒಂದು ಲೆಟ್ರು. ಅದಕ್ಕೆ ನೀವು ಪರ್ಮನೆಂಟಾಗಿ ಕಟ್ಟಬೇಡಿ, ಸಿಮೆಂಟ್ ಯೂಸ್ ಮಾಡಬೇಡಿ, ಟೆಂಪ್ರವರಿ ಮಾಡಿ, ಅದಕ್ಕೆ ಏನು ಅನುಕೂಲ ಬೇಕು ಮಾಡಿ, ನಾನು ಪರ್ಮಿಷನ್ ಕೊಡ್ತೀನಿ ಅಂದ್ಬಿಟ್ಟು ಅವರು ಅನುಮತಿನೂ ಕೊಡ್ತಾರೆ. ನೀವು ಅನುಮತಿ ಕೊಟ್ಟಿದ್ದೀರ ಅಂತ ಗೊತ್ತಾದ ಮೇಲೇ ದರ್ಶನ್ ಅವರು ನನ್ನ ಕೈಲಿ ಅಮೌಂಟ್ ಕೊಟ್ಟು ಆ ಕಲ್ಲುಗಳೇನು ಬೇಕೋ ವ್ಯವಸ್ಥೆ ಮಾಡು ಅಂತ ಹೇಳಿದ್ಮೇಲೆ ನಾವು ಕಲ್ಲು ತಗೊಟ್ಟಿದ್ದು. ಕೊಟ್ಟ ಮೇಲೆ ನಮ್ಮ ಹುಡುಗರು ಮತ್ತು ವಿನು ಅವರು ತಂಡ ಒಟ್ಟಿಗೆ ಹೋಗ್ತಾರೆ. ಎಲ್ಲಿಗೆ? ಫಾರೆಸ್ಟ್ ಒಳಗಡೆ. ಅಭಿಮಾನಿಗಳು ಅವ್ರಿಗೆ ಬಂದು ಅವರು ಅಲ್ಲಿ ಅದನ್ನು ಸ್ಮಾರಕ ಮಾಡಬೇಕು ಅಂದ್ಬಿಟ್ಟು ಅಗದು ಅಲ್ಲೇನು ಆ ಕಲ್ಲು ಕೂರ್ಸೋಕ್ಕೆ ಎಷ್ಟು ಆಗಬೇಕಾಯ್ತೋ ಅದನ್ನು ಅಗದು ಕೆಲಸ ಸ್ಟಾರ್ಟ್ ಮಾಡೋದಾದ್ಮೇಲೆ ನೀವು ಬಂದು RF ಅವರು ಮಾಡಬೇಡಿ, ನಿಲ್ಲಿಸಿ ಅಂತ ತಡೆದಿದ್ದೀರಾ. ಇಲ್ಲಿ ಹೊರಗಡೆಯವ್ರು ಬಂದು ನೀವು ಇಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ, ಇಲ್ಲಿ ಇರಬೇಡಿ, ನೀವು ಹೊರಡಿ ಅಂತ ಅವ್ರನ್ನ ಕಳಿಸಿದ್ದೀರಾ ಅಲ್ಲಿಂದ. ನೀವೆಲ್ಲ ಪರ್ಮಿಷನ್ ಕೊಟ್ಟ ಮೇಲೇ ಅವ್ರು ಕಲ್ಲು ಕಳಿಸಿರೋದು, ಮತ್ತು ಹುಡುಗರು ಕಾಡನ್ನು ಪ್ರವೇಶ ಮಾಡಿರೋದು. ದಯವಿಟ್ಟು ಅದನ್ನು ಚೆಕ್ ಮಾಡಿ ಆಮೇಲೆ ಮಾತಾಡಿ. ಅದೇ ಸರ್, ಅವತ್ತು ಕಲ್ಲು ಹಾಕ್ತೀವಿ ಅಂತ ಪರ್ಮಿಷನ್ ಕೇಳಿದ್ದಕ್ಕೆ ಬಂದು ಕೇಳಿದ ನಿಮ್ಮ ಹತ್ರ. ಹಾಕಳಿ ಪರವಾಗಿಲ್ಲ ಅಂತ ನೀವು ಹೇಳಿದ್ರಿ. RF ಸಾಹೇಬ್ರ ಜೊತೆ ಮಾತಾಡಿದ್ರು. ಅವ್ರಂದ್ರು ಸಿಮೆಂಟ್ ಯೂಸ್ ಮಾಡಿಬಿಡಿ ಕಲ್ಲು ಹಾಕಳಿ ಅಂತ ಹೇಳಿದ್ರು. ಇವತ್ತು ಕಲ್ಲು ತಗೊಬಂದಿದ್ದೀವಿ ಸರ್. ಇಲ್ಲಿ ಪ್ರದೀಪ್ ಸರ್ ಅಂದರು, ಹೆಂಗೆ ಯಾರು ಕೇಳ್ಕೊಬಂದ್ರಿ ನೀವು ಅಂತ ಕೇಳಿದ್ರು. RF ಸಾಹೇಬ್ಗೆ ಫೋನ್ ಮಾಡಿ ಕೊಟ್ಟರು. ನಮಗೇನು ಹೇಳಿಲ್ಲ, ನಾನು ಹೇಳಿಲ್ಲ ಅಂತ ಈಗ ಅವರು ಇದು ಮಾಡ್ತಾವ್ರೆ. ACF ಸಾಹೇಬ್ರ ಜೊತೆ ಮಾತಾಡಿ ನೀವು ಅಂತ ನಮ್ಗೆ ಹೇಳಿದ್ರು. ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ರು. ಮೇ 2ನೇ ತಾರೀಕು ದರ್ಶನ್ ಅವರು ಟ್ವೀಟ್ ಮಾಡ್ತಾರೆ ಅರ್ಜುನನ್ ವಿಚಾರವಾಗಿ. ಮೇ 7ಕ್ಕೆ ವಿನು ಮತ್ತು ಹುಡುಗರು ಬಂದು ಪರ್ಮಿಷನ್ ಕೇಳ್ತಾರೆ. ಅದಾದಮೇಲೆ 20ನೇ ತಾರೀಕು ನಮ್ಮ ಹುಡುಗರು ಕಲ್ಲು ತಗೊಂಡೆಲ್ಲ ಅಲ್ಲಿಗೆ ಬರ್ತಾರೆ. ನಮ್ಮ ಹುಡುಗರನ್ನ ಅಲ್ಲಿಂದ ಕಳಿಸ್ತವ್ರು ನೀವು 2-3 ದಿನ ಮಾಡಲಿಲ್ಲ. 2 ದಿನ ಆದಮೇಲೆ 3ನೇ ದಿನಕ್ಕೆ ಮಾಡಿದ್ದೀರಾ. ನಾವು ಯಾವಾಗ ವಿಡಿಯೋ ಹಾಕಿದ್ವಿ ತರಾತುರಿಲಿ ಮಾಡಿದ್ದೀರಾ, ನಿಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ ಅಂತ. 23 ದಿನ ಅಲ್ಲಿ ತನಕ ಏನು ಮಾಡ್ತಿದ್ದೀರಿ? ಈ ಕಲ್ಲು ವಾಪಸ್ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಪೇಮೆಂಟ್ ಕೊಟ್ಟರೆ ನಾನು ಕಲ್ಲು ಇಳಿಸಿ ಹೋಗ್ತೀವಿ ಅಂದರು. ಅದೇ ಪೇಮೆಂಟ್ ಅವ್ರು ಕೊಟ್ಟಿದ್ದೀನಿ. 30,000 ರೂಪಾಯಿ ಕೇಳಿದೆ. 30,000 ರೂಪಾಯಿ ಅವ್ರು ಪೇಮೆಂಟ್ ಪೇಡ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ನಾನೇ ಕೊಟ್ಟಿದ್ದೀನಿ, ಇಲಾಖೆಯಿಂದನೇ ಕೊಟ್ಟಿದ್ದೀನಿ, ಪೇಮೆಂಟ್ ಮಾಡಿದ್ದೀವಿ. ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ನೀವು ಹೇಳ್ತಾ ಇದ್ದೀರಲ್ಲ, ದರ್ಶನ್ ಅವರು ಏನು ಕೊಟ್ಟಿದ್ರು ಆ ಕಲ್ಲನ್ನ ಯೂಸ್ ಮಾಡ್ತಾ ಇದೀವಿ, ಅವ್ರಿಗೆ ಹಣ ವಾಪಸ್ ಹಾಕಿದ್ದೀವಿ ಅಂತ. ದರ್ಶನ್ ಅವರು ದುಡ್ಡು ಕೊಟ್ಟಿದ್ದು ನನ್ನ ಕೈಯಲ್ಲಿ, ನಾನು ಕಲ್ಲು ತೆಗೆದು ಕಳಿಸ್ಕೊಟ್ಟಿದ್ದು ದರ್ಶನ್ ಅವ್ರ ಅಕೌಂಟ್ಗೂ ದುಡ್ಡು ಬಂದಿಲ್ಲ, ನನ್ನ ಅಕೌಂಟ್ಗೂ ಯಾವುದೇ ಥರದ್ದು ಫೋನ್ಪೇ, ಗೂಗಲ್ ಪೇ ಯಾವುದೇ ಥರ ದುಡ್ಡು ಬಂದಿಲ್ಲ. ದುಡ್ಡು ವಾಪಸ್ ಹಾಕಿದ್ದೀವಿ ಅಂತ ಹೇಳಿದ್ರಲ್ಲ, ಆ ದುಡ್ಡಿನ ಅವಶ್ಯಕತೆ ಅವ್ರಿಗೆ ಇಲ್ಲ. ಆ ತಾಯಿ ಚಾಮುಂಡೇಶ್ವರಿ ದರ್ಶನ್ ಅವ್ರಿಗೆ ತುಂಬ ಚೆನ್ನಾಗಿಟ್ಟಿದ್ದಾರೆ. ಅವ್ರಿಗೆ 10 ಜನಕ್ಕೆ ಸಹಾಯ ಮಾಡೋಂಥ ಶಕ್ತಿ ಕೊಟ್ಟಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ. ನಿಮಗೇನಾದರೂ ಅವಶ್ಯಕತೆ ಇದ್ದರೆ ನಮ್ಗೊಂದು ಕರೆ ಮಾಡಿ. ದರ್ಶನ್ ಅವ್ರ ಅಭಿಮಾನಿಗಳು ನಾವೆಲ್ಲ ಸೇರಿ ನಿಮ್ಗೇನಾದರೂ ಬೇಕಾದ್ರೆ ನಾವೇ ಸಹಾಯ ಮಾಡ್ತೀವಿ. ಆ ದುಡ್ಡಿನ ಅವಶ್ಯಕತೆ ದರ್ಶನ್ ಅವ್ರಿಗೇನಿಲ್ಲ. ಈ ಕರ್ನಾಟಕ ಅಭಯಾರಣ್ಯ ಫಾರೆಸ್ಟ್ಗೆ ದರ್ಶನ್ ಅವರು ಬ್ರಾಂಡ್ ಅಂಬಾಸಡರ್ ಆಗಿದ್ದರು. ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಸಿಬ್ಬಂದಿಯವರು ಸ್ವಲ್ಪ ಕಷ್ಟ, ನಮಗೆ ಈ ಥರ ಸಂಬಳಗಳದೆಲ್ಲ ಕಡಿಮೆ ತೊಂದರೆಲಿದ್ದೀವಿ ಅಂತ ಹೇಳ್ಕೊಂಡ ತಕ್ಷಣ ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿದ್ರು. ಝೂಗೆ ಯಾರೂ ಬರ್ತಾಯಿಲ್ಲ ನೋಡೋಕ್ಕೆ, ಹೊರಗಡೆಯಿಂದ ಬರ್ತಿದ್ದವರೆಲ್ಲ ಯಾರೂ ಬರ್ತಾಯಿಲ್ಲ, ಮತ್ತು ಝೂನು ಲಾಕ್ಡೌನಲ್ಲಿ ಕ್ಲೋಸ್ ಆಗಿದೆ. ಈ ಥರ ತೊಂದರೆ ಇದೆ ಅಂದ ತಕ್ಷಣ ಬಂದು ಖುದ್ದಾಗಿ ಅವರೇ ಒಂದು ವಿಡಿಯೋ ಮಾಡಿ ಅವರ ಪೇಜಲ್ಲಿ ಒಂದು ಟ್ವೀಟ್ ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು. ಅವರು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ದತ್ತು ಇಡೀ ರಾಜ್ಯಾದ್ಯಂತ, ಇಡೀ ಇಂಡಿಯಾ ಅವರು ಎಲ್ಲೆಲ್ಲ ಅಭಿಮಾನಿಗಳವರೇ ಮತ್ತು ಪ್ರಾಣಿ ಪ್ರಿಯರು ಎಲ್ಲ ಸೇರಿ ಒಂದು 4-5 ಕೋಟಿ ಅಷ್ಟು ಪ್ರಾಣಿಗಳನ್ನ ದತ್ತು ತಗೊಂಡು ಸಹಾಯ ಮಾಡಿಕೊಟ್ರು. ಬಂಡೀಪುರದಲ್ಲಿ ಅಭಯಾರಣ್ಯ
ಸುಟ್ಟು ಆಕಸ್ಮಿಕವಾಗಿ ಬೆಂಕಿ ಅನಾಹುತಕ್ಕೆ ಅವಘಡ ಆಗಿತ್ತು. ಕಷ್ಟಪಟ್ಟು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಫೋಟೋಗ್ರಫಿ ಮಾಡಿದರು. ಒಂದು ಪ್ರದರ್ಶನಕ್ಕೆ ಅಂತ ಇಟ್ಟರು, ಅದನ್ನು ಎಕ್ಸಿಬಿಷನ್ ಮಾಡಿ ಅದರಿಂದ ಬಂದಂಥ ದುಡ್ಡು, ಒಂದು ಫೋಟೋಗೆ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಅಂತ ಇಟ್ಟು ಅದರಿಂದ ಬಂದಂಥ ಆದಾಯ ದುಡ್ಡು 9.5 ಲಕ್ಷ 9,70,000 ರೂಪಾಯಿ ತನಕ ಬಂತು. ಅದರಲ್ಲೂ ಬಂಡೀಪುರ ಅಭಯಾರಣ್ಯಕ್ಕೆ ಆ ಸಿಬ್ಬಂದಿ ವರ್ಗದವ್ರಿಗೇ ಕೊಟ್ಟರು ಆ ದುಡ್ಡು, ಅದನ್ನು 1 ರೂಪಾಯಿ ಅವ್ರು ಇಟ್ಕೊಳ್ಳಿಲ್ಲ. ಅವಮಾನ ಮಾಡಿ ನೀವು ಅವ್ರನ್ನ ಇವತ್ತು ಅವ್ರಿಂದ ಅಭಯಾರಣ್ಯಕ್ಕೆ ಏನೇನು ಬೇಕೋ ಅನುಕೂಲತೆ ಎಲ್ಲ ಪಡಿತೀರಾ ಅವ್ರ ಕಡೆಯಿಂದ. ಆದರೆ ಈ ಥರ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಾಗ ಅವಮಾನ ಮಾಡಿ ಕಳಿಸ್ತೀರಾ. ಅರ್ಜುನನ ಸಮಾಧಿ ಕೆಲಸ ನಡೆಸಿದ್ದು ಆ ಗ್ರಾಮಸ್ಥರು ಮತ್ತು ಹುಡುಗರುಗಳು ಎಷ್ಟು ಕಷ್ಟಪಟ್ಟು ಆ ಸಮಾಧಿಗೆ ಏನೇನು ಕಷ್ಟಪಟ್ಟು ಏನೇನು ಮಾಡಿ ಓಡಾಡಿದ್ರು. ಅವರು ಕಷ್ಟಪಟ್ಟು ಮಾಡಿದ್ದಕ್ಕೆ ನೀವು ಲಾಸ್ಟಲ್ಲಿ JCB ತಂದು ಅದಕ್ಕೆ ಫೋರ್ಸ್ ಕೊಟ್ಟಿದ್ದೀರಾ. ನಿಮ್ಗೆ ದೇವರು ತುಂಬ ಚೆನ್ನಾಗಿಟ್ಟಿರಲಿ, ತುಂಬ ಒಳ್ಳೇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.